ಅಗತ್ಯ ಇಲ್ಲ. ಯಾಕಂದ್ರೆ ನಾನು ಲಕ್ಷ್ಮಣ್ ಸವದಿ ಅವರು ಜಿಲ್ಲಾ ಉಸ್ತುವಾರಿ ಕಲಬುರಗಿ ಇದ್ದಂತ ಸಂದರ್ಭದಲ್ಲಿ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಅವರ ಚಾಣಕ್ಷತನ, ಅವ್ರ ಮೇಲೆ ಇರ್ತಕ್ಕಂಥ ಶಕ್ತಿ ನೋಡ್ರಿ. ಹತ್ತನೇ ಮತಕ್ಷೇತ್ರದಲ್ಲಿ ನಮ್ಮ ಸಮಾಜ ಕೇವಲ 600 ಜನ ಸರ್, 600 ಜನ. ಅವ್ರು ಸತತವಾಗಿ ಆ ಕ್ಷೇತ್ರದಿಂದ ಮೊನ್ನೆ ಹೋದ್ಸಲ 75,000 ಲೀಡ್ ತೆಗೆದುಕೊಂಡವರು. ಅಂದ್ರೆ ಅವ್ರ ಬಳಿ ಭೇದ ಭಾವ ಬೇಲು ಗೇಲು ಯಾವುದೂ ಕೂಡ ಇಲ್ಲ. ಎಲ್ಲ ಸಮಾಜದವರು, ವೀರಶೈವ ಲಿಂಗಾಯತ ಒಳಪಂಗಡ ಮತ್ತು ಇನ್ನಿತರ ಎಲ್ಲ ಸಮಾಜದ ಜೊತೆಗೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ಸಂಘಟನೆ ಮಾಡ್ತಕ್ಕಂಥ ಚದುರ್ನಿಗೆ ಇವತ್ತ ಕಾಂಗ್ರೆಸ್ ಪಕ್ಷ 100% ಆ ಸಚಿವ ಸ್ಥಾನ ಕೊಡ್ತದೆ. ನಾವು ಕೂಡ ಸಮಾಜದಿಂದ ಒಕ್ಕೂಟದಿಂದ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗನೆ ಸಚಿವ ಸ್ಥಾನ ಕೊಳ್ಳೆ. ಒಂದು ಸಲ ಯಾದಗಿರಿ ಜಿಲ್ಲೆಗೆ ಅವ್ರು ಕಳಿಸಿ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ಮಾನ ಮಾಡ್ತಕ್ಕಂಥ ಯಾದಗಿರಿ ಶಾಸಕರ ಮೇಲೆ ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ನಾವು ತಿಳಿಸಬೇಕಾಗಿದೆ. ಯಾದಗಿರಿ ತಾಲೂಕಿನ ಯಾದಗಿರಿ ನಗರದಲ್ಲಿ ಗಾಣಿಗ ಸಮುದಾಯಕ್ಕೆ ಖಾಲಿ ನಿವೇಶನ ಮಂಜೂರಾತಿ ಮಾಡುವ ಕುರಿತು ಇದು ಯೋಗ್ಯವಾದ ಸಲಹೆ ಮತ್ತು ಕರೆಕ್ಟೂ ಇದೆ. ಅದು ಇದುವರೆಗೆ ಯಾರು ಕೇಳೇ ಇಲ್ಲ. ಈಗ ದಿವಸ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಅಧ್ಯಕ್ಷರಲ್ಲಿ ಆಗಲಿ ಇದು ರಾಜ್ಯಾಧ್ಯಕ್ಷರ ಗಮನಕ್ಕೆ ತರೋದೇನು ಬೇಡ ಇದೆ. ಇದು ನಮ್ಮ ವಿಷಯ ಅದಾದ್ರೆ ನಾವು ಇಲ್ಲಿ ಯಾದಗಿರಿ ಬಗೆಹರಿಸೋಣ. ಇದ್ರಾಗ ಏನಿಲ್ಲ, ತಾವು ಒಂದೇ ಒಂದು ಕೆಲಸ ಮಾಡಬೇಕಂದ್ರೆ ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ಗೆ ಒಂದು CS ಸೈಟ್ ಕೊಡಬೇಕಂತ ತಮ್ಮ ಸಮುದಾಯದ ಕಡೆಯಿಂದ ತಮ್ಮ ಲ್ಯಾಂಡ್ ನಾನು ಒಂದು ಅರ್ಜಿ ಕೊಡ್ರಿ. ನಾ ಕಮಿಷನರಿಗೆ ಮಾತಾಡಿ ಎಷ್ಟು ಸಾಧ್ಯ ಆದಷ್ಟು ಜಲ್ದಿ ನಿವೇಶನ ಮಂಜೂರು ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಎಲ್ಲ ಸಮುದಾಯದವರಿಗೆ ಕೂಡಲಿಕ್ಕೆ, ನಿಲ್ಲಲಿಕ್ಕೆ, ಮಾತಾಡಲಿಕ್ಕೆ, ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ, ಮದುವೆ ಮುಂಚೆ ಯಾವುದಕ್ಕಾದ್ರೂ ಬೇಕಾದರೆ ಒಂದು ಸಮುದಾಯ ಭವನ ಬೇಕೇ ಬೇಕು. ಎಲ್ಲರೂ ಮಾಡಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಾವು ನಮ್ಮ ಸಮಾಜದವರೇ ಮಾಡಿಸ್ಕೊಳ್ಳೋದ್ರೆ ತಪ್ಪು ಏನಿಲ್ಲ, ಕೊಡೋದ್ರಿಂದ ಸರ್ಕಾರದಲ್ಲಿ ಏನು ತಪ್ಪಿಲ್ಲ. ಅದಕ್ಕೆ ದಯಮಾಡಿ ಇದನ್ನು ಫಾಲೋ ಅಪ್ ಮಾಡಬೇಕು. ಬರೀ MLA ಹೇಳಿವಿ ಅಂತೇಳಿ ಲೆಟ್ರ್ ಕೊಟ್ಟು ನನ್ನ ಕೊಟ್ಟರೆ ನನಗೆ ಕೆಲವು ಕೆಲಸಗಳು ಇರ್ತಾವೆ. ತಾವು ಫಾಲೋ ಅಪ್ ಮಾಡಿ ನನಗೆ ನೆನಪು ಮಾಡ್ಕೊಂತಿದ್ರೆ ನಾವು ಯಾವ ಆಫೀಸರ್ಲಿಂದ ಆಗಬೇಕು ಆದಷ್ಟು ಜಲ್ದಿ ಮಾಡಿಸ್ಕೊಡ್ತೀನಿ. ಈಗ ನಮ್ಮ ಸುರೇಶ್ ರಾಜೇಂದ್ರ ಅವರು ಹೇಳಿದ್ರೆಲ್ಲ ಇದ್ರ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಹೇಳಿದ್ರು, ಸಮಾಜದ ಬಗ್ಗೆ ಹೇಳಿದ್ರು. ಅವರೆಲ್ಲ ಹೇಳಿದ್ರೆಲ್ಲ ಸತ್ಯನೇ. ಅವರಷ್ಟು ಶಾಣೆ ಇರ್ಲಿಕ್ಕೂ ಅವ್ರು ಏನು ಹೇಳ್ಯಾರ 100ಕ್ಕೆ 100 ಸತ್ಯ ಹೇಳ್ಯಾರ. ಎಲ್ಲರ ಸಂಗಡ ಹೊಂದ್ಕೊಂಡು ಹೋಗ್ಯಾರ. ಒಂದು ವಿಶೇಷ ಅಂದ್ರೆ ಸುರಪುರದಲ್ಲಿ ಅವರು ವೀರಶೈವ ಸಮಾಜದ ಅಧ್ಯಕ್ಷರು. ಅದು ಸುರಪುರ ಹೆಂಗೆ ಎಂಬುದು ಎಲ್ಲರಿಗೂ ಗುರ್ತದ. ಆದರೆ ಅಂತರ್ ವೀರಶೈವ ಸಮಾಜ ಅಧ್ಯಕ್ಷ ಮಾಡಿ 30,000 ರೂಪಾಯಿ ಸಾಲ ಇದ್ದಂಥ ಇವತ್ತಿಲ್ಲಿ ಕೋಟ್ಯಾನುಗಟ್ಟಲೆ ಆಸ್ತಿ ಮಾಡ್ಯಾರಂದ್ರೆ ಅವ್ರ ಮೇಧಾವಿಯಾರ, ಅವ್ರ ಬುದ್ಧಿವಂತಾರ, ಚಾಣಕ್ಷಾರ. ಅವರನ್ನು ನೋಡಿಕೊಂಡು ಅವ್ರ ಆಚಾರ ಮತ್ತು ಗುಣಗಳು ಮತ್ತು ಒಳ್ಳೆತನ ನೋಡಿಕೊಂಡೆ ಗಾಣಿ ಸಮುದಾಯದವರು ರಾಜ್ಯಾಧ್ಯಕ್ಷ ಕೊಟ್ಟೋದ್ರಲ್ಲಿ ಏನು ಎರಡು ಮಾತಿಲ್ಲ. ಅದು ಬರಾಬರಿ ವ್ಯಕ್ತಿನೂ ನೋಡೇ ಮಾಡಿಕೊಟ್ಟಿದ್ದಾರೆ. ಅವರು ಮುಂದಿನಿಂದಲೇ ರಾಜ್ಯಾಧ್ಯಕ್ಷ ಯಾರು ಬೇಕಾದ್ರೂ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಇದೆ. ಅವ್ರು ಹೇಳಿದ್ರು ತಮ್ಮೆಲ್ಲ ಮಾಡಿದ್ದು ಚಂದಾಯತ್ತಕವಾದಾಗ ಅವ್ರ ಗುಣ ಮತ್ತು ಅವ್ರ ಬುದ್ಧಿವಂತಿಕೆ. ಯಾರನ್ನ ಒಂದಿನ ಕೊಟ್ಟು ಕೈ ತೊಳ್ಕೊಂತಾರಂದ್ರೆ ಅವ್ರ ಗುಣ ಮಂದಿ ಅಲ್ಲ. ನೀವು ಕಡಿಮೆನೇ ಕೊಡ್ರಿ, ನಮ್ಗೆ ಕಡಿತನ ಕೊಡ್ರಿ ಎಂಬತ್ತ ಚಾಣಾಕ್ಷ ಬುದ್ಧಿ ಉಪಯೋಗ ಮಾಡಿ ಹಾಸ್ಟೆಲ್ ಚೆನ್ನಾಗಿ ನಡೆಸಂತ ಹೊಂಟಾರ. ಎಲ್ಲ ರೀತಿಯಿಂದ ಅವರು ಸುರಪುರಕ್ಕೆ ಹೆಚ್ಚಿಗೆ ಅವರು ಹಿರಿಯರವರೆಲ್ಲರೂ ಇಲ್ಲಿ ನಮ್ಮ ಯಾದಗಿರಿಗೆ ಭಾಳ ಚಿರಪರಿಚಿತರು. ನಮ್ಮಲ್ಲಿ ಶಂಕರಪ್ಪ ಜಾಲಿ ಬಂಚರಿದ್ದಾರೆ. ಅವ್ರ ತಂದೆಯವರಾಗಲಿ ನಾವಾಗಲಿ ಎಲ್ಲರೂ ವ್ಯಾಪಾರಸ್ಥ ಬಂಧುಗಳು. ಒಬ್ಬರಿಗೊಬ್ಬರು ಆತ್ಮೀಯತೆ ಇದ್ದು ಎಲ್ಲ ಬಂಧುಗಳ ಅಣ್ಣ ತಮ್ಮಂದಿರ ಬಂದೀವಿ. ವೀರಶೈವ